ನಮಸ್ಕಾರ, ಈಸಿ ಮೆನುಗೆ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿ ಸೊಳೆಯನ್ನು ಕೆಡದ ಹಾಗೆ ಶೇಖರಿಸಿ ಇಟ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಹಲಸಿನಕಾಯನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಸೊಳೆಯನ್ನು ತೆಗೆದುಕೊಳ್ಳೋಣ. ಎಲ್ಲ ಜಾತಿಯ ಹಲಸಿನಕಾಯಲ್ಲಿ ನಾವು ಈ ಥರ ಸೊಳೆಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕೆಡೋ ಚಾನ್ಸ್ ಇರುತ್ತೆ. ತೆಳ್ಳಗಿರುವಂಥ ಸೊಳೆ ಆದರೆ ಒಳ್ಳೆಯದು. ಸೊಳೆಯಲ್ಲಿ ಇರುವಂಥ ಬೀಜವನ್ನು ತೆಗಿಬೇಕು. ಕ್ಲೀನ್ ಆಗಿರುವಂಥ ಏರ್ಟೈಟ್ ಡಬ್ಬದಲ್ಲಿ ಸೊಳೆಯನ್ನು ಹಾಕಬೇಕು. 3 ಮುಷ್ಟಿಯಷ್ಟು ಸೊಳೆ, 1 ಮುಷ್ಟಿಯಷ್ಟು ಉಪ್ಪು, ಒಂದು ಲೇಯರ್ ಸೊಳೆ, 1 ಲೇಯರ್ ಉಪ್ಪು, ಹೀಗೆ ಹಾಕ್ತಾ ಹೋಗಬೇಕು. ಮೆತ್ತಗಾಗಿರುವಂಥದ್ದು ಅಥವಾ ಜಜ್ಜಿರುವಂಥ ಸೊಳೆಯನ್ನು ಹಾಕಬಾರ್ದು. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕಬೇಕು. ಈಗ ಇದ್ರ ಮೇಲೆ ಕಲ್ಲು ಹಾಕಿ ಇಡಬೇಕು. ಈ ಥರ ಕಲ್ಲು ಹಾಕಿ ಪ್ರೆಸ್ ಮಾಡಿ ಇಡೋದ್ರಿಂದ ಸೊಳೆ ಹಾಳಾಗೋದಿಲ್ಲ. 1 ವರ್ಷದ ತನಕ ಇದು ಹಾಳಾಗೋದಿಲ್ಲ. ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಮಾಡ್ಕೊಳ್ಬೋದು. ಮುಚ್ಚಳ ಹಾಕಿ ಇದನ್ನು ಡ್ರೈ ಆಗಿರುವಂಥ ಒಂದು ಪ್ಲೇಸಲ್ಲಿ ಇಟ್ಕೊಳ್ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.